ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ ಈಗ ಜೋರಾಗ್ತಾ ಇದೆ. ಈ ಹಗರಣದಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಅಂತ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರನ್ಯಾಗೆ ಪ್ರೋಟೋಕಾಲ್ ಹೇಗೆ ಕೊಟ್ರು, ಯಾರು ಮಂತ್ರಿ ಇದ್ದಾರೆ ಅವರ ಮೇಲೆ ಕ್ರಮ ಆಗಲೇಬೇಕು ಅಂತ ಒತ್ತಾಯವನ್ನ ಅಶೋಕ್ ಅವರು ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಅವರು ಆರೋಪವನ್ನ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಶೋಕ್ ಅವರು, ಕೇಳಿಸಿಕೊಳ್ಳಿ. ಸರ್ಕಾರ ನಿನ್ನೆನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅವರಿಗೆ ಪೊಲೀಸು ಜೀಪಲ್ಲಿ ಯಾವಾಗೂ ಕರ್ಕೊಂಬರ್ತಾ ಇದ್ದಾರಂತೆ. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ದಾರಂತೆ. ಅಂದರೆ ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ಅವರಿಗೆ ಪ್ರೋಟೋಕಾಲ್ ಹೆಂಗೆ ಕೊಟ್ಟರು, ಅವ್ರನ್ನ ಹೆಂಗೆ ಎಸ್ಕಾರ್ಟ್ ಕೊಟ್ಟರು, ಇದೆಲ್ಲ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರ ಇವತ್ತು ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಈಗಾಗಲೇ ಈ ತನಿಖೆ CBIಗೆ ಹೋಗಿದೆ. ಅವ್ರು ನಿಷ್ಪಕ್ಷವಾದಂಥ ತನಿಖೆ ಮಾಡಲಿ, ಯಾರು ಮಂತ್ರಿ ಇದೆ ಅವ್ರ ಮೇಲೆ ಕ್ರಮ ಆಗಲಿ. ಸರ್ಕಾರ ನಿನ್ನೆನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅವರಿಗೆ ಪೊಲೀಸು ಜೀಪಲ್ಲಿ ಯಾವಾಗೂ ಕರ್ಕೊಂಬರ್ತಾ ಇದ್ದಾರಂತೆ. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ದಾರಂತೆ. ಅಂದರೆ ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ಅವರಿಗೆ ಪ್ರೋಟೋಕಾಲ್ ಹೆಂಗೆ ಕೊಟ್ಟರು, ಅವ್ರನ್ನ ಹೆಂಗೆ ಎಸ್ಕಾರ್ಟ್ ಕೊಟ್ಟರು, ಇದೆಲ್ಲ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರ ಇವತ್ತು ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಈಗಾಗಲೇ ಈ ತನಿಖೆ CBIಗೆ ಹೋಗಿದೆ. ಅವ್ರು ನಿಷ್ಪಕ್ಷವಾದಂಥ ತನಿಖೆ ಮಾಡಲಿ, ಯಾರು ಮಂತ್ರಿ ಇದೆ ಅವ್ರ ಮೇಲೆ ಕ್ರಮ ಆಗಲಿ. ಸರ್ಕಾರ ನಿನ್ನೆನೇ ನಾನು ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಬರೀ BJP ವಿರುದ್ಧ ಏನಾಗಿದೆ ಅಂತಂದರೆ, ಈ ಹೇಳಿಕೆಗಳಿಗೆ ಮತ್ತು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡೋದಕ್ಕೆ, ಅವರ ಆಫೀಸಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿದೆ. ಅದೇ ವಿರೋಧ ಪಕ್ಷ ಅಂತ ಅನ್ಕೊಂಡ್ಬಿಟ್ಟಿದ್ದಾರೋ, ವಿರೋಧ ಪಕ್ಷದವ್ರು BJP ಅವರು ಅಂತ ಅರ್ಥ ಆಗ್ತಿಲ್ಲ, ಒಂಥರ ಆಗ್ಬಿಟ್ಟಿದ್ದಾರೆ ಅವರು. ನಟಿ ರನ್ಯಾರಾವ್ನ ಗೋಲ್ಡ್ ಸ್ಮಗ್ಲಿಂಗ್ ಕುರಿತಂತೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಮಾನಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೊನ್ನೆ ದುಬೈನಿಂದ ಬಂದಾಗ 14 kg ಬಂಗಾರ ಸಿಕ್ತು ಅನ್ನುವಂಥದ್ದು ಇವತ್ತು ಗೊತ್ತಿರುವಂಥದ್ದು. ಹಾಗಾದ್ರೆ ಈ ಹಿಂದೆ ದುಬೈಗೆ ಹೋಗಿ ಕರ್ನಾಟಕಕ್ಕೆ ಬಂದ ನಂತರ ಅವತ್ತು ಕಳ್ಳ ಸಾಗಾಣಿಕೆ ಮಾಡಿದಂಥ ಗೋಲ್ಡ್ ಎಲ್ಲಿಗೆ ಹೋಗಿದೆ, ಇದರ ಹಿಂದೆ ಯಾರ್ಯಾರ ಕೈವಾಡಗಳಿದೆ, ರಾಜಕಾರಣಿಗಳ ಕೈವಾಡ, ಸರ್ಕಾರದ ಕೈವಾಡ ಇಲ್ಲದೆ ಇಷ್ಟೆಲ್ಲ ನಡೀಲಿಕ್ಕೆ ಇವತ್ತು ಸಾಧ್ಯ ಇದೆಯಾ? ಒಂದು ಸರ್ಕಾರ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಪ್ರೋಟೋಕಾಲ್ ಅನ್ನು ಕೊಡುವಂತ ಸರ್ಕಾರ, ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಸರ್ಕಾರ ಪ್ರೋಟೋಕಾಲ್ ಅನ್ನು ಕೊಡುತ್ತೆ ಅಂತಂದ್ರೆ, ಈ ಸ್ಮಗ್ಲಿಂಗ್ ನಲ್ಲಿ ಪರೋಕ್ಷವಾಗಿ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇದೆಯಾ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಇವತ್ತು ದಟ್ಟ ಆಗ್ತಾ ಇದೆ. ನಾನು ಹಾಗಾಗಿ ಸಾರ್ವಜನಿಕ ವಲಯಗಳಲ್ಲಿರುವಂಥ ಚರ್ಚೆ ಇವತ್ತು ತಿಂಗಳಲ್ಲಿ 4-5 ಬಾರಿ ದುಬೈಗೆ ಹೋಗಿ ಕಳ್ಳ ಸಾಗಾಣಿಕೆ ಮಾಡ್ತಿದ್ರು ಅಂತೇಳಿ ಪ್ರಾಥಮಿಕ ವರದಿನಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಈ ಹಿಂದೆ ಕಳ್ಳತನ ಮಾಡ್ಕೊಂಡು ಬಂದಂತ ಗೋಲ್ಡು ಅದು ಎಲ್ಲಿಗೆ ಹೋಗಿದೆ? ಅದು ಚಾಮರಾಜಪೇಟೆಗೆ ಹೋಗಿದ್ಯಾ, ಅದು ಸದಾಶಿವನಗರಕ್ಕೆ ಹೋಗಿದ್ಯಾ, ಅಥವಾ ವಿಧಾನಸೌಧದ ಮೊಗಸಾಲೆ ತನಕ ಅದು ಬಂದಿದ್ಯಾ? ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇರುವಂತ ವಿಷಯಗಳು. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು 3 ದಿನದಿಂದ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ.